ಕೆಎಂಎಫ್ನಲ್ಲಿ ಕೆಲಸ ಕೊಡಿಸುವ ನೆಪದಲ್ಲಿ ಲಕ್ಷ ವಂಚನೆ ಮಾಡಲಾಗಿದೆ. ಒಂದೊಂದು ಹುದ್ದೆಗೆ 10 ಲಕ್ಷವನ್ನ ಪಡೆದು ವಂಚಿಸಿದ್ದಾರೆ. 10 ಲಕ್ಷಕ್ಕೂ ಹೆಚ್ಚು ಜನರಿಗೆ ವಂಚನೆಯನ್ನ ಮಾಡಿದ್ದಾರೆ ಆರೋಪಿ ಕೃಷ್ಣನ್. ಕೆಎಂಎಫ್ ಅಧಿಕಾರಿ ಅಂತ ಪರಿಚಯವಾಗಿದ್ದ ಆರೋಪಿ ಕೃಷ್ಣನ್ ಪೇಪರ್ನಲ್ಲಿ ಕೆಎಂಎಫ್ ನೀಡಿದ್ದ ಜಾಹೀರಾತನ್ನು ತೋರಿಸಿ ಆಮಿಷವನ್ನ ಒಡ್ಲಾಗಿತ್ತು. ಜಾಹೀರಾತು ಕೊಟ್ಟಿದ್ದು ನಾನೇ ಅಂತ, 10 ಲಕ್ಷ ಕೊಟ್ರೆ ಕೆಲಸ ಕೊಡಿಸ್ತೀವಿ ಅಂತ ಆಮಿಷವನ್ನ ಒಡ್ಡಿದ್ದಾರೆ. ಐಡಿ ಕಾರ್ಡ್ ತೋರಿಸಿ ಪರಿಚಯವನ್ನ ಮಾಡಿಕೊಂಡಿದ್ರು. ಕೆಎಂಎಫ್ ಹೆಸರಿನ ಇಮೇಲ್, ಒಟಿಪಿ ತೋರಿಸಿ ನಂಬಿಸಿದ್ದ ಈ ಆಸಾಮಿ ಕೃಷ್ಣನನ್ನ ನಂಬಿ ಕುಟುಂಬದವರು, ಸ್ನೇಹಿತರು ಹಣ ಹಾಕಿಸಿದ್ರಂತೆ. ಹಣ ಪಡೆದು ಎಸ್ಕೇಪ್ ಆಗಿದ್ದಾನೆ ಈಗ ಆರೋಪಿ ಕೃಷ್ಣನ್. ಮಲ್ಲೇಶ್ವರಂ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಪೊಲೀಸರಿಗೆ ದೂರು ಕೊಡೋದಕ್ಕೆ ಹೋದ್ರೂ ಕೂಡ ಪೊಲೀಸರು ದೂರನ್ನ ದಾಖಲಿಸಿಕೊಂಡಿಲ್ಲ. ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ಗೆ ಈಗ ದೂರನ್ನು ಕೊಟ್ಟು ಮನವಿ ಮಾಡಲಾಗಿದೆ. ಕೆಎಂಎಫ್ನಲ್ಲಿ ಕೆಲಸ ಕೊಡಿಸ್ತೀವಿ ಅಂತ 10 ಲಕ್ಷ ವಂಚನೆ ಮಾಡಿರುವಂತ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಕೆಎಂಎಫ್ ಅಧಿಕಾರಿ ಅಂತ ಆರೋಪಿ ಕೃಷ್ಣನ್ ಪರಿಚಯ ಮಾಡಿಕೊಂಡಿದ್ದ. ಕೆಎಂಎಫ್ ಹೆಸರಿನ ಇಮೇಲ್, ಒಟಿಪಿಯನ್ನ ತೋರಿಸಿ ನಂಬಿಸಿದ್ದ. ಅದಾದ ಬಳಿಕ 10 ಲಕ್ಷ ಕೊಟ್ರೆ ಕೆಲಸ ಕೊಡಿಸ್ತೀನಿ ಅಂತ ನಂಬಿಸಿ ಇದೀಗ ಹಣವನ್ನ ಪಡೆದು ಪರಾರಿಯಾಗಿದ್ದಾನೆ. ಮತ್ತೊಂದು ಕಡೆ ಮಲ್ಲೇಶ್ವರಂ ಠಾಣೆಯಲ್ಲಿ ದೂರು ಕೊಡೋದಕ್ಕೆ ಹೋಗಿದ್ರು, ದೂರನ್ನ ಸ್ವೀಕರಿಸಿಲ್ಲ. ಆ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ಗೆ ದೂರನ್ನು ಕೊಟ್ಟು ಮನವಿ ಮಾಡಿದ್ದಾರೆ. ಕೆಎಂಎಫ್ ಹೆಸರಿನ ಜಾಹೀರಾತು ಕೊಟ್ಟಿದ್ದು ನಾನೇ, 10 ಲಕ್ಷ ಕೊಟ್ರೆ ಕೆಲಸ ಕೊಡಿಸ್ತೀನಿ ಅಂತ ಆರೋಪಿ ಕೃಷ್ಣನ್ ನಂಬಿಸಿ ಮೋಸ ಮಾಡಿದ್ದಾನೆ. ಒಂದಲ್ಲ ಎರಡಲ್ಲ 10ಕ್ಕೂ ಹೆಚ್ಚು ಜನರಿಗೆ ವಂಚನೆ ಮಾಡಿರುವಂತದ್ದು. ಕೆಎಂಎಫ್ ಅಧಿಕಾರಿ ಅಂತ ಪರಿಚಯ ಮಾಡಿಕೊಂಡು ಮೋಸ ಮಾಡಿದ್ದಾನೆ ಆರೋಪಿ ಕೃಷ್ಣನ್. ಎಷ್ಟೋ ಜನ ಉದ್ಯೋಗ ಇರದೇ ಇಂಥವರು ಒಂದು ಉದ್ಯೋಗ ಸಿಕ್ಕರೆ ಸಾಕು ಅಂತ ಅನ್ಕೊಳ್ತಾ ಇರ್ತಾರೆ. ಅಂತವರನ್ನೇ ಟಾರ್ಗೆಟ್ ಮಾಡಿದ್ದಂತ ಆರೋಪಿ ಕೃಷ್ಣನ್ 10 ಲಕ್ಷವನ್ನ ಪಡೆದು ವಂಚನೆ ಮಾಡಿ ಪರಾರಿಯಾಗಿದ್ದಾನೆ. ಕೃಷ್ಣನ್ ಅಂತ ಒಬ್ಬರು ಪರಿಚಯ ಆಗ್ತಾರೆ ಗೋಪಿ ಅವರಿಂದ. ಅವ್ರು ನಾನು ಈ ಥರ KMF ಅಲ್ಲಿ KS ಆಫೀಸರು, ಡೈರೆಕ್ಟರ್ ಇದ್ದೀನಿ ಅಂತ ಪರಿಚಯ ಆಗಿ ಅವ್ರ ಮುಖಾಂತರ ಅದು ಕೆಲಸಕ್ಕೆ ಕೊಡಿಸ್ತೀವಿ ಅಂತೇಳಿ ಹೇಳ್ತಾರೆ. ನಾನು ಅದನ್ನ ನಮ್ಮ ಫ್ಯಾಮ್ಲಿ ಮುಂದೆ ಹೇಳಿ ಫ್ಯಾಮ್ಲಿ ಮೆಂಬರ್ಸ್ಗೆಲ್ಲ ಹೇಳ್ತೀನಿ. ಆಯಿತು ಅಂತೇಳಿ ಒಪ್ಕೊಂಡು ಒಬ್ಬೊಬ್ಬರು 10 ಲಕ್ಷ ಕೊಡ್ತಾರೆ. 5 ಜನದ್ದು ಒಟ್ಟು ಟೋಟಲ್ 10 ಜನ ಇದ್ದಾರೆ. ಅಲ್ಲಿ ನಮ್ಮದು 5 ಜನ ಇದ್ದಾರೆ ಫ್ಯಾಮ್ಲಿ ಮೆಂಬರ್ಸು. ಈ ಥರ ಆಗಿದೆ. ಅಪಾಯಿಂಟ್ಮೆಂಟ್ ಆರ್ಡರ್ ತೋರಿಸ್ಬಿಟ್ಟು ತಿರ್ಗಾ 15 ಲಕ್ಷ ಬೇಡಿಕೆ ಇಡ್ತಾರೆ. ಯಾಕಂದರೆ ಹೈಯರ್ ಆಫೀಸರ್ಸು ಕೇಳ್ತಾ ಇದ್ದಾರೆ ತಿರ್ಗಾ ಗೌರ್ಮೆಂಟ್ ಚೇಂಜ್ ಆಗಿದೆ ಅಂತ. ನಮಗೆ ಕೆಪಬಿಲಿಟಿ ಇಲ್ಲ, ನಮಗೆ ಅದು ಆಗಲ್ಲ ಅಂತ ಹೇಳಿದ ಮೇಲೆ ಅದು ಹೋಗ್ತಾರೆ. ಅವರು ಸುಮ್ಮನೆ ಹೋಗಿ ಆಮೇಲೆ ಅಪಾಯಿಂಟ್ಮೆಂಟ್ ಆರ್ಡ್ರನ್ನೂ ತೋರಿಸ್ತಾರೆ. ಒಂದು ಸರ್ ಬಿಲೀವ್ನೆಸ್ ಸರ್, ಅವರು ಆರ್ಡ್ರೂ ತೋರಿಸ್ತಾರೆ, ಹಳೇದು ಆರ್ಡರು ತೋರಿಸ್ತಾರೆ. ಆಮೇಲೆ ನಮ್ಮದು ತೋರಿಸ್ತಾರೆ. ಈಗ ಆಗಿದೆ, ನಿಮ್ಮದು ಲೀಸ್ಟಲ್ಲಿದೆ, ನೀವು ಇನ್ನೂ 15 ಲಕ್ಷ ಟೋಟಲ್ 25 ಲಕ್ಷ ಕೊಟ್ಟರೆ ಆಗುತ್ತೆ ಅಂತ ಹೇಳ್ತಾರೆ. ಕಂಪ್ಲೇಂಟು ನಾವು 29ನೇ ತಾರೀಕಿಂದ ಬರ್ತಾಯಿದ್ದೀವಿ ಸರ್. ಇಲ್ಲಿ ಅವರು ಏನು ಇದು ಮಾಡ್ತಾಯಿಲ್ಲ. ಎಂಟರ್ಟೈನ್ಮೆಂಟ್ ಇವತ್ತು ಬನ್ನಿ ನಾಳೆ ಬನ್ನಿ ಅಂತೇಳಿ ಇವಾಗ ತಳ್ತಾನೆ ಇದ್ದಾರೆ. ನಿನ್ನೆ ಹೇಳಿದ್ರು ಬಂದರು, ತಿರ್ಗಾ ಇವತ್ತು ಅದನ್ನ ಚೇಂಜ್ ಮಾಡಿ ಕೊಡಿ ಅಂದರು. ಅದು ಎಲ್ಲ ಚೇಂಜ್ ಮಾಡಿನೂ ಕೊಟ್ವಿ, ಅದನ್ನು ತೊಗೊಳ್ತಾ ಇಲ್ಲ. ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ಸರ್. ಕಮಿಷನರ್ಗೆ ಅವ್ರಿಗೆ ನೀವು ಹೇಳಿ ಇದು ಮಾಡಿ ಅಷ್ಟೇ. ಸರ್, KMF ಜಾಬ್ ಹೆಸರಿಗೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕೆಲಸ ಕೊಡ್ತೀವಿ ಅಂತ ಹೇಳಿ ಒಂದು ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ ನಮ್ಮ ಇಡೀ ಕರ್ನಾಟಕದಲ್ಲಿ. ಒಬ್ಬರು KS ಆಫೀಸರ್ ಅಂತ ಹೇಳಿ ಕೃಷ್ಣನ್ ಅಂತ ಅವ್ರ ಹೆಸರು, ಇಲ್ಲಿ ಮಲೇಶ್ವರಮಲ್ಲಿ ಬಂದು ಭೇಟಿ ಮಾಡ್ತಾರೆ ನಮ್ಮ ವಿಕ್ಟಿಮ್, ನಮ್ಮ ಕಂಪ್ಲೇಂಟ್ ಅವ್ರಿಗೆ ಭೇಟಿ ಮಾಡಿಸಿ, ನಾನು KS ಆಫೀಸರ್ ಆಗಿದ್ದೀನಿ, KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ನಲ್ಲಿ ನಾನು ಒಬ್ಬ ಡೈರೆಕ್ಟರ್ ಆಗಿದ್ದೀನಿ, ನಾನು ಎಲ್ಲ ಜಾಬ್ಸ್ ಕೊಡ್ತೀನಿ, ನಿಮಗೆಲ್ಲ ಯಾರ್ಯಾರು ಬೇಕು ಜಾಬ್ ಕೆಲಸ ಕೊಡ್ತೀನಿ ಅಂತ ಹೇಳಿ ಅಮೌಂಟ್ ಕೊಟ್ಟಾದ್ಮೇಲೆ ಅವರು ಒಂದು ಅಪಾಯಿಂಟ್ಮೆಂಟ್ ಲೆಟ್ರ್ ಇಶ್ಯೂ ಮಾಡ್ತಾರೆ. ಗೌರ್ಮೆಂಟ್ ಸೀಲ್ ಆಗಿ KMF ಇಂದ ಒಂದು ಅಪಾಯಿಂಟ್ಮೆಂಟ್ ಇಶ್ಯೂ ಮಾಡ್ತಾರೆ, ಈ ಥರ ನೀವು ಅಪಾಯಿಂಟ್ ಆಗಿದ್ದೀರಾ ಅಂತ. ಅದಾದಮೇಲೆ ನೆಕ್ಸ್ಟ್ ಜಾಯ್ನಿಂಗ್ ಡೇಟ್ ಇಮೇಲ್ಸ್ ಕಳಿಸ್ತಾರೆ. ಅದೆಲ್ಲ ಬೋಗಸ್ಸು. ಆಮೇಲೆ ನೋಡಿದ್ರೆ ಇಲ್ಲ ಅಂತ ಜಾಬ್ ಇಲ್ಲ, ಏನಿಲ್ಲ, ಸುಮ್ಮನೆ ಆಮೇಲೆ ಫೋನು ರಿಸೀವ್ ಮಾಡಲ್ಲ. ಅದೇ ರೀತಿಯಾಗಿ ನಾವು ಬಂದು ಒಂದು ಕಂಪ್ಲೇಂಟು ಕೊಟ್ಟಿದ್ದೀವಿ ಮಲ್ಲೇಶ್ವರಂ ಠಾಣೆಯಲ್ಲಿ. ಮತ್ತು ಫಸ್ಟ್ ನಾವು ಕಂಪ್ಲೇಂಟ್ ಕೊಟ್ಟಿರೋದು DGP ಮತ್ತು ಕಮಿಷನರ್ ಸಾಹೇಬರು, ಲೋಕಾಯುಕ್ತ, ಆನರಬಲ್ ಲೋಕಾಯುಕ್ತಗೆಲ್ಲ ಕೊಟ್ಟಿದ್ದೀವಿ. ಮಲ್ಲೇಶ್ವರಂ PS ಆಯಿತು ನಾವು ತೊಗೋತೀವಿ ಅಂತ. ಆವಾಗ ನ್ಯೂ ಇಯರ್ ಬರ್ತಾ ಇದೆ, ನೀವು 2ನೇ ತಾರೀಕು ಬನ್ನಿ ತೊಗೋತೀವಿ ಅಂತ ಇನ್ಸ್ಪೆಕ್ಟರ್ ಜಗದೀಶ್ ಅವರು ನಮಗೆ ಹೇಳ್ತಾರೆ. ಆಯಿತು ಅಂತ 2ನೇ ತಾರೀಕು ನಾವು ಬರ್ತೀವಿ.
2ನೇ ತಾರೀಕು ಏನು ಮಾಡಲ್ಲ, ಆಯ್ತು ನಾಳೆ ಬರ್ತೀವಿ ಅಂತ. ಇದೇ ರೀತಿ ಡೈಲಿ 6 ದಿವಸದಿಂದ ಬರ್ತಾ ಇದೆ ಸರ್. ಕಂಪ್ಲೇಂಟ್ ಇಲ್ಲಿ ಮಲ್ಲೇಶ್ವರಂ ಸ್ಟೇಷನ್ಲಿ ತಗೋತಾ ಇಲ್ಲ. ಈ ಏನಕ್ಕೆ ಕಾರಣ ಅಂತೂ ಇನ್ಸ್ಪೆಕ್ಟ್ರಿಗೆ ಗೊತ್ತು, ಯಾಕೆ ತಗೋತಾ ಇಲ್ಲ ಅಂತ. ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ, ಯಾಕೆ ತಗೋತಾ ಇಲ್ಲ? ಹೇಗೆ ಒಂದು ಕಾಂಪ್ಲಿಕೇಟ್ ಮಾಡ್ಕೋತಾ ಇದ್ದಾರೆ. ಚಿಕ್ಕ ಒಂದು FIR ಮಾಡಬೇಕು, ಸಿಂಪಲಾಗಿ FIR ಮಾಡಿಸಿ ಒಂದು ಇನ್ವೆಸ್ಟಿಗೇಟ್ ಮಾಡಬೇಕು. ಪೊಲೀಸರು ಎಂಟರ್ಟೈನ್ ಮಾಡ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.